ನಾರ್ಮಲ್ ಆಗಿ ನಾವು ವಡೆನ ಮಾಡ್ಕೊಂಡು ತಿಂದಿರ್ತೀವಿ ಅಥವಾ ತಂದ್ಕೊಂಡು ತಿಂದಿರ್ತೀವಿ. ಬಟ್ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನಿಜವಾಗ್ಲೂ ಫ್ಯಾನ್ ಆಗಿ ಹೋಗ್ತೀರಾ. ವೆಲ್ಕಮ್ ಟು ಇಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಇವತ್ತು ನಾನು ಮಸಾಲ ಪುದೀನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆಬೇಳೆನ 4 to 5 hours ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಮೀಡಿಯಮ್ ಈರುಳ್ಳಿ, 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ 1 ಕಪ್ ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಜಾರಿಗೆ 5 ಹಸಿಮೆಣ್ಸಿಕಾಯಿ, 1 ಫುಲ್ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದೇ 1 ನಿಂಬೆಹಣ್ಣು ದಪ್ಪದಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊತಾ ಇದ್ದೀನಿ. ಕ್ಲೀನಾಗಿ ಅಂದರೆ ದಪ್ಪ ರುಬ್ಕೋಬೇಕು, ಒಂದೇ ಸಾರಿ ಫುಲ್ಲು ನೀರು ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋವಷ್ಟು ಪುದೀನನ ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಇದು ದಪ್ಪನೇ ಆಗುತ್ತೆ ಹೊರತು ನೀರು ಹಾಕ್ಕೊಂಡ್ರೆ ಫುಲ್ ಪೇಸ್ಟ್ ಆಗಿಬಿಡುತ್ತೆ. ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇದು ವಡೆಗೆ ಯಾವತ್ತೂ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನೀರು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಆ್ಯಂಡ್ ಅದಕ್ಕೆ ನಾನಿಲ್ಲಿ ಕಡಲೆಬೇಳೆನ ಏನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು 30 seconds ಆಫ್ ಮಾಡಿ ಆನ್ ಮಾಡಿ 3 times ಮಾಡಿ. ಆ್ಯಂಡು ಜಾಸ್ತಿ ಇದು ಮಾಡಿಬಿಟ್ರೆ ಫುಲ್ಲು ಸಣ್ಣಕ್ಕಾಗಿಬಿಡುತ್ತೆ. ಅಷ್ಟೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಇಲ್ಲಿ ಉಡಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಅದನ್ನು ಕೂಡ ಇಲ್ಲಿ ನೋಡಿ ಲಾಸ್ಟಿಗೆ ನೀರು ಸಿಗ್ತಾ ಇದೆ. ಸೊ ಅದನ್ನು ಕ್ಲೀನಾಗಿ ತೆಗೆದುಬಿಟ್ಟು ಬರೀ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಕ್ಲೀನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಪುದೀನನೇ ಮೇಯ್ನು. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾ ಇರುತ್ತೆ ಎಣ್ಣೆಲಿ ಕರಿಬೇಕಾದ್ರೆ. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋವಷ್ಟು ಇಲ್ಲ 1/4 ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ಲು ಕಡಲೆಬೇಳೆಗೆ ಸೊಪ್ಪೆಲ್ಲ ಆ್ಯಡ್ ಆಗಬೇಕು. ಆ ಥರ ಆದಮೇಲೆ ನೋಡಿ ಇಲ್ಲಿ ಸ್ವಲ್ಪನೂ ನೀರಿಲ್ಲ. ನೀವು ನೀರಂತೂ ಹಾಕೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನೀರಂತೂ ಟೆಚ್ಚು ಕೂಡ ಮಾಡಬೇಡಿ, ಇಲ್ಲಾಂದರೆ ವಡೆ ಬರೋಲ್ಲ ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಏನಾದರೂ ಒಂದು 2-3 ಹಾಗೆ ಎಣ್ಣೆಗೆ ಬಿಟ್ಟು ನೋಡಿ. ಇಲ್ಲ ಅಂದರೆ ನಿಮಗೆ ಫುಲ್ ಚೆನ್ನಾಗಿ ಎಲ್ಲ ಡಿವೈಡ್ ಆಗ್ತಿದೆ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಏನೂ ಹಾಕಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ಬಟ್ ಇದು ನಾರ್ಮಲಾಗಿ ಹೊಸ್ದಾಗಿ ಯಾರು ಟ್ರೈ ಮಾಡ್ತಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ 1-3 ಸ್ಪೂನ್ ಆಗೋವಷ್ಟು ಆ್ಯಡ್ ಮಾಡ್ಕೊಳ್ಳಿ, ಸಾಕು. ಚೆನ್ನಾಗಿ ಬರುತ್ತೆ. ಆವಾಗಲೂ ಚೆನ್ನಾಗಿ ಬರುತ್ತೆ, ಈಗಲೂ ಚೆನ್ನಾಗಿ ಬರುತ್ತೆ. ಯಾರು ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ 1-3 ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ದಪ್ಪ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಬಿಟ್ರೆ ಎಲ್ಲ ಸೀದು ಬಿಡುತ್ತೆ ಬೇಗ, ಒಳಗಡೆ ಬೆಂದಿರಲ್ಲ, ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಮೀಡಿಯಮ್ ದಪ್ಪದಲ್ಲಿ ಇರಬೇಕು ನೋಡಿ. ಇದಕ್ಕೆ ನಾನು ಬಿಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡು ನೋಡಿ 2 ನಿಮಿಷ ಅಂತೂ ಏನು ಮುಟ್ಟಕ್ಕಂತೂ ಹೋಗಲೇಬೇಡಿ. ಏಕೆಂದರೆ ನಾರ್ಮಲಾಗಿ ಬೋಂಡ ಮಾಡಬೇಕಾದ್ರೆ ಹಾಕಿದ ತಕ್ಷಣ ಮರ್ಚ್ಕೊಡ್ತೀವಿ. ಬಟ್ ಇದನ್ನಂತೂ 1 ನಿಮಿಷ ಅಥವಾ 2 ನಿಮಿಷ ಅದಾಗೆ ಸ್ವಲ್ಪ ಲೈಟಾಗಿ ಬಿಟ್ಕೊಳ್ತಾ ಇರುತ್ತೆ. ಅಲ್ಲಿವರೆಗೂ ಅಂತೂ ನೀವು ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲ ಅಂದರೆ ಫುಲ್ಲು ಬಿಟ್ಕೊಬಿಡುತ್ತೆ, ಫುಲ್ ಡಿವೈಡ್ ಆಗಿಬಿಡುತ್ತೆ. ಸೊ 1 ನಿಮಿಷ ಅದ್ರ ಪಾಡಿಗೆ ಅದು ಅದೇ ಎಣ್ಣೆಲಿ ಬಿಡೋವರೆಗೂ ಹಾಗೆ ಬೇಯಿಸ್ಕೊಳ್ಳಿ ನೋಡಿ. ಈ ಥರ ಕಲರ್ ಬಿಡೋವರೆಗೂ ನೀವು ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಒಳಗಡೆ ಅಂತೂ ಸೂಪರಾಗಿರುತ್ತೆ. ಅದು ಪುದೀನ ಹಾಕಿರೋದಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿ ಸ್ಮೆಲ್ ಬರುತ್ತೆ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.